ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವಿಡಿಯೋದಲ್ಲಿ 2025-26ನೇ ಸಾಲಿಗೆ ಆದರ್ಶ ವಿದ್ಯಾಲಯಗಳ 6ನೇ ತರಗತಿಗೆ ನಡೆಸುವ ಪ್ರವೇಶ ಪರೀಕ್ಷೆಯ ಸಂಪೂರ್ಣ ಡೀಟೇಲ್ಸ್, ಅಂದರೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತದೆ, OMR ಸ್ವರೂಪ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ OMRನ ಮಾದರಿಯನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇರುವಂಥವರು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಮುದ್ರಿತವಾಗಿರುತ್ತದೆ. ಇದು 100 ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೆ 1 ಅಂಕವನ್ನು ನಿಗದಿ ಮಾಡಲಾಗಿರುತ್ತದೆ. ಇನ್ನು ಪ್ರಶ್ನೆ ಪತ್ರಿಕೆಯು ವಸ್ತುನಿಷ್ಠ ಮಾದರಿಯನ್ನು ಹೊಂದಿರುತ್ತದೆ, ಅಂದರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳು ಇರ್ತವೆ. ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು 5ನೇ ತರಗತಿಯ ಮಟ್ಟದ್ದಾಗಿರುತ್ತವೆ, ಅಂದರೆ ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಹಾಗೂ ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳಿರುತ್ತವೆ. ಅಂದರೆ 5ನೇ ತರಗತಿಯ ಜ್ಞಾನಾಧಾರಿತ ಪ್ರಶ್ನೆಗಳು ಇಲ್ಲಿ ಬಂದಿರುತ್ತವೆ. ಪರೀಕ್ಷೆಯ ಅವಧಿ 2 ಗಂಟೆ 30 ನಿಮಿಷ. ವಿದ್ಯಾರ್ಥಿಗಳು ಪರೀಕ್ಷೆ ಪ್ರಾರಂಭವಾಗುವ 30 ನಿಮಿಷ ಮುಂಚಿತವಾಗಿ ಪರೀಕ್ಷಾ ಕೊಠಡಿಯಲ್ಲಿ ಹಾಜರಿರಬೇಕು. ವಿದ್ಯಾರ್ಥಿಗಳು ಉತ್ತರಿಸಲು OMR ಹಾಳೆಯನ್ನು ನೀಡಲಾಗುತ್ತದೆ. ಪ್ರಶ್ನೆ ಪತ್ರಿಕೆಯು ಇಲ್ಲಿ 4 ವರ್ಷನ್ ಕೋಡನ್ನು ಹೊಂದಿರುತ್ತವೆ, ಅಂದರೆ ABCD ಹೀಗೆ 4 ವರ್ಷನ್ ಕೋಡನ್ನು ಹೊಂದಿರುತ್ತದೆ. ವಿದ್ಯಾರ್ಥಿಗಳು OMR ಹಾಳೆಯಲ್ಲಿ ಉತ್ತರಗಳನ್ನು ಶೇಡ್ ಮಾಡಲು ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನನ್ನು ಬಳಸಬೇಕಾಗುತ್ತದೆ. ವಿದ್ಯಾರ್ಥಿಗಳು ತಾವು ಪಡೆದ ಪ್ರಶ್ನೆ ಪತ್ರಿಕೆಯಲ್ಲಿ ನಮೂದಿಸಿರುವ ವರ್ಷನ್ ಅನ್ನು ತಪ್ಪದೇ OMRನಲ್ಲಿ ನಿಗದಿಪಡಿಸಿದ ಸ್ಥಳದಲ್ಲಿ ನಮೂದಿಸಬೇಕಾಗುತ್ತದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಜಿಗ್ಜಾಗ್ ಮಾದರಿಯಲ್ಲಿ ವಿತರಿಸಲಾಗುತ್ತದೆ. OMRನಲ್ಲಿ ಪ್ರತಿ ಪ್ರಶ್ನೆಗೆ ABCD ಎಂಬ ಒಟ್ಟು 4 ವೃತ್ತಗಳನ್ನು ನೀಡಲಾಗಿದ್ದು, ಸರಿಯಾದ ಉತ್ತರದ 1 ವೃತ್ತಕ್ಕೆ ಶೇಡ್ ಮಾಡಬೇಕಾಗುತ್ತದೆ. 1ಕ್ಕಿಂತ ಹೆಚ್ಚು ಉತ್ತರಗಳನ್ನು ಶೇಡ್ ಮಾಡಿದರೆ ಅಲ್ಲಿ ಮಾರ್ಕ್ಸ್ ಇರುವುದಿಲ್ಲ, ನೆಗೆಟಿವ್ ಮಾರ್ಕ್ಸ್ ಆಗುತ್ತೆ. ಅಂದರೆ ಅಲ್ಲಿ ಸರಿಯಾದ ಉತ್ತರಕ್ಕೆ ಮಾತ್ರ ಮಾರ್ಕ್ಸ್ ನೀಡಲಾಗುತ್ತದೆ. OMRನಲ್ಲಿ ಉತ್ತರಿಸಿರುವ ಸರಿಯಾದ ಮಾದರಿಯನ್ನು ಉದಾಹರಣೆಗಾಗಿ ಈ ಕೆಳಗಂಡಂತೆ ನೀಡಲಾಗುತ್ತದೆ. ಪ್ರಶ್ನೆ ಪತ್ರಿಕೆಯಲ್ಲಿ ವರ್ಷನ್ ಅನ್ನು ABCD ಇದರಲ್ಲಿ ತಮ್ಮದು ಯಾವುದು ಬಂದಿದೆ ಎಂಬುದನ್ನು OMRನಲ್ಲಿ ನಮೂದಿಸಬೇಕಾಗುತ್ತದೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ಒಂದು ಮಾದರಿ OMR ಪ್ರತಿಯನ್ನು ಇಲ್ಲಿ ಸರ್ಕಾರ ಬಿಡುಗಡೆ ಮಾಡಿದ್ದು ಅದನ್ನು ತಮಗಾಗಿ ನೀಡ್ತಾ ಇದ್ದೀನಿ. ಹೇಗಿರುತ್ತೆ OMR ಪ್ರತಿ ಆದರ್ಶ ವಿದ್ಯಾಲಯದ 6ನೇ ತರಗತಿ ನಡೆಸುವಂತಹ ಪ್ರವೇಶ ಪರೀಕ್ಷೆಯದು. ಮತ್ತು ಇಲ್ಲಿ ಆದರ್ಶ ವಿದ್ಯಾಲಯದ ಮೊದಲ ಬಾರಿಗೆ 5ನೇ ತರಗತಿ ವಿದ್ಯಾರ್ಥಿಗಳು ಈ ರೀತಿಯ ಪರೀಕ್ಷೆಯನ್ನು ಎದುರಿಸ್ತಿದ್ದಾರೆ ಎಂದಾಗ ಅವರಿಗೆ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು OMR ಪ್ರತಿಗಳ ಬಗ್ಗೆ ಸಂಪೂರ್ಣ ಜ್ಞಾನ ಇದ್ದಿದ್ದೇ ಆದರೆ ಅವರು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಇಲ್ಲಿ ಗಳಿಸಬಹುದಾಗಿರುತ್ತದೆ. ಒಟ್ಟಾರೆಯಾಗಿ ಇವತ್ತಿನ ವಿಡಿಯೋದಲ್ಲಿ ನೀವು ತಾವು ಅಂತಿಮವಾಗಿ ಆದರ್ಶ ವಿದ್ಯಾಲಯದ ಮಾದರಿ OMR ಪ್ರತಿಯನ್ನು ಕೂಡ ತಾವು ವೀಕ್ಷಿಸಬಹುದಾಗಿದೆ. ಇದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು ಮಾದರಿ OMR ಪ್ರತಿಯಾಗಿರುತ್ತದೆ. ಇಲ್ಲಿ ವಿದ್ಯಾರ್ಥಿಗಳು ತಾವು ವೀಕ್ಷಿಸಬಹುದು ಈ ಮಾದರಿ OMR ಪ್ರತಿಯನ್ನು. ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಸ್ಟೂಡೆಂಟ್ ಸಿಗ್ನೇಚರ್ ಅಂತಿದೆ, ತಮ್ಮ ಸಹಿಯನ್ನು ಇಲ್ಲಿ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳು ತಮ್ಮ ಸಹಿಯನ್ನು ಮಾಡಬೇಕು. ಇನ್ನು ಇದರ ಪಕ್ಕದಲ್ಲಿರುವಂತಹ ರೂಮ್ ಇನ್ವ್ಯಾಲಿಗೇಟರ್ ಸಿಗ್ನೇಚರ್, ಅಂದರೆ ಅಲ್ಲಿ ಮೇಲ್ವಿಚಾರಕರು ಅಂತ ಏನಿರ್ತಾರೆ ಆ ಎಕ್ಸಾಮ್ ಕೊಠಡಿಯಲ್ಲಿ ಅವರು ಸಹಿಯನ್ನು ಕಡ್ಡಾಯವಾಗಿ ಮಾಡ್ತಾರೆ. ಮತ್ತು ವಿಶೇಷ ಸೂಚನೆ ಕೊಟ್ಟಿದ್ದಾರೆ, ವಿದ್ಯಾರ್ಥಿಯು ಪರೀಕ್ಷೆಗೆ ಹಾಜರಾಗಿದ್ದು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವ ವರ್ಷನನ್ನು ಶೇಡ್ ಮಾಡದಿದ್ದಲ್ಲಿ ಅಂತಹ ವಿದ್ಯಾರ್ಥಿಯನ್ನು ಗೈರು ಹಾಜರಿ ಅಥವಾ ಆಬ್ಸೆಂಟ್ ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಕಡ್ಡಾಯವಾಗಿ ತಾವು ತಮ್ಮ ವರ್ಷನ್ ಕೋಡನ್ನು, ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ವರ್ಷನ್ ಕೋಡ್ ಇರುತ್ತೆ ಅದನ್ನು ಇಲ್ಲಿ ಕಡ್ಡಾಯವಾಗಿ ಎಂಟ್ರಿ ಮಾಡಲೇಬೇಕಾಗುತ್ತೆ. ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವ ವರ್ಷನ್ ಅನ್ನು ಶೇಡ್ ಮಾಡುವುದು. ಇಲ್ಲಿ ವರ್ಷನ್ ಕೋಡ್ ನಿಮ್ದು ಯಾವುದು ಇರುತ್ತೆ, A ಇದ್ರೆ A, B ಇದ್ರೆ B, C ಇದ್ರೆ C ಅಥವಾ D ಇದ್ರೆ D, ಈ ರೀತಿಯಾಗಿ 4 ಆಪ್ಷನ್ಸ್ಗಳಿರ್ತವೆ. ತಮ್ಮ ಪ್ರಶ್ನೆ ಪತ್ರಿಕೆ ಮೇಲ್ಗಡೆನೆ ಕೊಟ್ಟಿರ್ತಾರೆ ಯಾವ ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ A ಇದೆಯೋ B ಇದೆಯೋ ಅಂತ ನೋಡಿಕೊಂಡು ತಾವಲ್ಲಿ ಶೇಡ್ ಮಾಡಬೇಕು. ಒಂದು ವೇಳೆ ತಾವೇನಾದರೂ ಇದನ್ನು ಶೇಡ್ ಮಾಡದೇ ಹೋಗಿದ್ದಲ್ಲಿ ತಮ್ಮ ಹಾಜರಾಗ್ತೀವಿ, ಅಂದರೆ ತಾವು ಗೈರು ಹಾಜರಾಗಿದ್ದೀರಿ ಅಂತ ತಿಳಿಸಲಾಗ್ತದೆ. ಹಾಗಾಗಿ ಇಲ್ಲಿ ಆದರ್ಶ ವಿದ್ಯಾಲಯ ಪರೀಕ್ಷೆಯನ್ನು ಬರೆಯುವಂಥ ವಿದ್ಯಾರ್ಥಿಗಳು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವುದು ವರ್ಷನ್ ಕೋಡನ್ನು ಕಡ್ಡಾಯವಾಗಿ ಇಲ್ಲಿ ನಮೂದಿಸಬೇಕಾಗುತ್ತದೆ. ಇನ್ನು ವಿದ್ಯಾರ್ಥಿ ಗೈರು ಹಾಜರಾಗಿದ್ದಲ್ಲಿ AB ಶೇಡ್ ಮಾಡುವುದು. ಅಲ್ಲಿ ಮೇಲ್ವಿಚಾರಕರು ಇಲ್ಲಿ ಆಬ್ಸೆಂಟ್ ಅನ್ನೋದನ್ನು ಅಲ್ಲಿ ಶೇಡ್ ಮಾಡ್ತಾರೆ. ಇನ್ನು ಇಲ್ಲಿ ಒಟ್ಟು 6 ವಿಷಯಗಳ ಒಂದು OMR ಪ್ರತಿ ಇದೆ. ಮೊದಲನೇದಾಗಿ ಕನ್ನಡ ಇರುತ್ತೆ. ಕನ್ನಡದಲ್ಲಿ 16 ಪ್ರಶ್ನೆಗಳಿರ್ತವೆ, ಅದಕ್ಕೆ 16 ಆನ್ಸರ್ಗಳು ಬರಲಿಕ್ಕಿಲ್ಲಿ
ಜಾಗವನ್ನು ಮೀಸಲಿಟ್ಟಿದ್ದಾರೆ. ಇನ್ನು ಎರಡನೇದಾಗಿ ಇಂಗ್ಲೀಷಿಗೆ ಸಂಬಂಧಪಟ್ಟ ಹಾಗೆ 16 ಪ್ರಶ್ನೆಗಳಿಗೆ 16 ಸೇಡ್ ಮಾಡಲಿಕ್ಕೆ ಇಲ್ಲಿ ಜಾಗವನ್ನು ಬಿಟ್ಟಿದ್ದಾರೆ. ಇನ್ನು ಗಣಿತದಲ್ಲೂ ಕೂಡ 16 ಕಾಲಮ್ಗಳಿವೆ ಮತ್ತು ವಿಜ್ಞಾನಕ್ಕೂ ಕೂಡ ಇಲ್ಲಿ 16 ಕಾಲಮ್ಗಳಿವೆ. ಇನ್ನು ಸಮಾಜ ವಿಜ್ಞಾನಕ್ಕೆ 16 ಕಾಲಮ್ಗಳು, ಅದರೊಂದಿಗೆ ಇಲ್ಲಿ ಸಾಮಾನ್ಯ ಜ್ಞಾನಕ್ಕೆ 10 ಮತ್ತು ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿಗೋಸ್ಕರನೂ ಇಲ್ಲಿ 10 ಕಾಲಮ್ಗಳನ್ನು ಕೊಟ್ಟಿದ್ದಾರೆ. ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಇಲ್ಲಿ ಸರಿಯಾದ ಉತ್ತರವನ್ನು ಇಲ್ಲಿ ಸೇಡ್ ಮಾಡಬೇಕಾಗುತ್ತದೆ. ಪ್ರಶ್ನೆ ಪತ್ರಿಕೆಯಲ್ಲಿ 4 ಆಪ್ಷನ್ಸ್ಗಳಿರ್ತವೆ ಒಂದು ಪ್ರಶ್ನೆಗೆ. ಅಲ್ಲಿ ಸರಿಯಾದ ಉತ್ತರ ಯಾವ ಆಪ್ಷನ್ ಅನ್ನೋದನ್ನು ನೋಡಿಕೊಂಡು ಇಲ್ಲಿ ನೀವು ಸೇಡ್ ಮಾಡಬೇಕಾಗುತ್ತದೆ.